ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಬೆಳಗ್ಗೆನೇ ಈ ಒಂದು ವಿಡಿಯೋ ಸುಮ್ಮನೆ ಹಾಗೆ ಐ ಫೆಲ್ಟ್ ಲೈಕ್ ಶೇರಿಂಗ್ ಆ್ಯನ್ ಇನ್ಫಾರ್ಮೇಷನ್ ವಿತ್ ಯು. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಿತ್ತು. ನಿಮಗೆ ಮತ್ತು ನನ್ನ ಎಲ್ಲ ಫ್ರೆಂಡ್ಸಿಗೂ, ನನ್ನ ಫ್ಯಾಮಿಲಿಗೆ, ಆ್ಯಂಡ್ ಎಸ್ಪೆಷಲಿ ಮೈ ಡಿಯರೆಸ್ಟ್ ಹಸ್ಬೆಂಡ್ ಕ್ರಿಸ್ ಅವರಿಗೆ. ದಟ್ಸ್ ಬಿಕಾಸ್ ಎಸ್ಟರ್ಡೇ ಐ ಮೆಟ್ ವಿತ್ ಎ ಸಿವಿಯರ್ ಆಕ್ಸಿಡೆಂಟ್. ಒಂದು ದೊಡ್ಡ ಅಪಘಾತದಿಂದ ಪಾರಾಗಿದ್ದು. ಸ್ಟಿಲ್ ಐ ಮೀನ್ ಎ ಶಾಕ್ ಆ್ಯಕ್ಚುಲಿ. ಘಟನೆಯಿಂದ ರಿಕವರ್ ಆಗೋಕ್ಕೆ ಐ ಥಿಂಕ್ ಇನ್ನೂ ಟೈಮ್ ತೊಗೊಳುತ್ತೆ. ಎಸ್ಟರ್ಡೇ ದ ವಾಸ್ ಒಂದು ಟ್ರಕ್ಕು ಲಾರಿ, ಅದು ನನ್ನ ಟೂ ವೀಲರ್ಗೆ ಹಿಟ್ಟಾಗಿ ಕಂಪ್ಲೀಟ್ ಟೂ ವೀಲರ್ ಟ್ರಕ್ ಒಳಗೆ ಹೋಯಿತು. ಆ್ಯಂಡ್ ನಾನು ದೇವ್ರು ನನ್ನನ್ನು ಹೇಗೆ ಕಾಪಾಡ್ದೆ ನನಗೆ ಗೊತ್ತಿಲ್ಲ. ಥ್ಯಾಂಕ್ಫುಲಿ ಯಾವುದೇ ಸೀರಿಯಸ್ ಇಂಜುರಿ ಇಲ್ದಿರ ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಜಸ್ಟ್ ವಾಂಟೆಡ್ ಟು ಸೇ ದಟ್ ಐ ಆಮ್ ಸೇಫ್. ನಾನು ಆರಾಮಾಗಿದ್ದೀನಿ, ಸುರಕ್ಷಿತವಾಗಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಟ್ ಹ್ಯಾಸ್ ಪ್ರೊಟೆಕ್ಟೆಡ್ ಮೀ ಅಂತ ಐ ಜಸ್ಟ್ ವಾಂಟೆಡ್ ಟು ಕನ್ವೆ ದಿಸ್. ಅದಕ್ಕೆ ಈ ಒಂದು ಸ್ಮಾಲ್ ವಿಡಿಯೋ. ಸಾಕಷ್ಟು ಜನ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಿದ್ರು, ಪ್ಲೀಸ್ ಫಸ್ಟು ದೃಷ್ಟಿ ತೆಗೆಸ್ಕೊಳ್ಳಿ, ದೃಷ್ಟಿಯಾಗಿರುತ್ತೆ ಹಾಗೆ ಹೀಗೆ ಅಂತ. ಓಕೆ, ಐ ಅಗ್ರಿ ವಿತ್ ದಮ್. ಬಟ್ ಅದಕ್ಕಿಂತ ಬಿಯಾಂಡ್ ನನಗೆ ಅನಿಸಿದ್ದು, ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ದೃಷ್ಟಿ ಅನ್ನೋದಕ್ಕಿಂತ ನಿಮ್ಮೆಲ್ಲರ ಆಶೀರ್ವಾದನೇ ಮುಖ್ಯ ಅಂತ ಅನ್ನಿಸ್ತು ನನಗೆ. ಸಾಕಷ್ಟು ಜನ ಅಂದರೆ ನಿಮ್ಮಲ್ಲಿ ಸಾಕಷ್ಟು ಜನ ನಮಗೆ ಪ್ರತಿದಿನ ಹಾರೈಸ್ತೀರ. ಯಾವಾಗಲೂ 100 ಕಾಲ ಚೆನ್ನಾಗಿರಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಿಮ್ಮನ್ನು ಕಾಪಾಡಲಿ ಅಂತಲೇ ಸುಮಾರು ಜನ ಮೆಸೇಜ್ ಹಾಕ್ತಾಯಿರ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ವಾಪಸ್ಸು ಮತ್ತೆ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ವೆರಿ ಶಾರ್ಟ್ಲಿ ಹಾಡೋದಕ್ಕೂ ಶುರು ಮಾಡ್ತೀನಿ. ಮೇ ಬಿ 1 or 2 days ಸ್ವಲ್ಪ ಹಾಗೆ ಹಿಂಗೆ ಆಗುತ್ತೆ. ದೇವ್ರ ದಯದಿಂದ ನನ್ನ ತಲೆಗೇನು ಪೆಟ್ಟಾಗಿಲ್ಲ. ಸ್ವಲ್ಪ ಕೈ ಕಾಲಿಗಂತೂ ಸೀರಿಯಸ್ ಆಗಿದೆ. ಸದ್ಯಕ್ಕೆ ರೆಸ್ಟಲ್ಲಿದ್ದೀನಿ. ನನ್ನನ್ನು ಮಗುಗಿಂತ ಹೆಚ್ಚಾಗಿ ನನ್ನ ಪ್ರೀತಿಯ ಹಸ್ಬೆಂಡ್ ಕ್ರಿಸ್, ನಿಮಗೂ ಗೊತ್ತಿದೆ, ಈಸ್ ಟೇಕಿಂಗ್ ಕೇರ್ ಆಫ್ ಮೀ ಲೈಕ್ ಅ ಬೇಬಿ. ಒಂದು ಕಡೆ ಕೂಡಿಸ್ಬಿಟ್ಟಿದ್ದಾರೆ ನೋಡಿ, ಕದಲಕ್ಕೂ ಬಿಡ್ತಾಯಿಲ್ಲ. ಬಟ್ ಜಸ್ಟ್ ಹಾರ್ಟ್ಫುಲಿ ಥ್ಯಾಂಕ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ನಿಮಗೆ, ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸಿಗೆ, ನನ್ನ ಎಲ್ಲ ಹಿತೈಷಿಗಳಿಗೆ, ನನ್ನ ಮಕ್ಕಳು, ಅವರು ಅಷ್ಟೇ ಬೈದು ಒಂದು ಕಡೆ ಕೂಡಿಸಿದ್ದಾರೆ. ಈಗ ನಮ್ಮ ಮನೆ ಎಲ್ಲೂ ಹೋಗಬೇಡಿ ನೀವು ಅಂತ, ಹಾಡೋದು ಬೇಡ, ಏನೂ ಬೇಡ, ಜಸ್ಟ್ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಆಲ್. ನಿಮ್ಮ ಆಶೀರ್ವಾದ ಇದ್ದರೆ ನಾವು ಹೀಗೆ ಇರ್ತೀವಿ, ಇನ್ನೂ ಚೆನ್ನಾಗಿ ದೇವ್ರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.